ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರುವಂತ ಕೊಕೊನಟ್ ಮಿಲ್ಕ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸಲ ಈ ಕೊಕೊನಟ್ ಮಿಲ್ಕ್ ರೈಸ್ ಮಾಡೋದು ತೋರಿಸಿದ್ದೀನಿ, ಆದರೆ ಇವತ್ತು ತರಕಾರಿ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ಅದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಡಿಫ್ರೆಂಟ್ ಆಗಿ ಕೂಡ ಇದೆ. ನೀವು ಲಂಚ್ ಬಾಕ್ಸ್ ಬೇಕಾದರೂ ಪ್ಯಾಕ್ ಮಾಡ್ಕೋಬೋದು, ಇಲ್ಲ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅಥವಾ ಲಂಚು ಡಿನ್ನರ್ ಯಾವುದಕ್ಕೆ ಬೇಕಾದರೂ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ಹಸಿ ತೆಂಗಿನ ತುರಿ ಫ್ರೆಶ್ ಆಗಿರೋದು 1 ಕಪ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದ್ರ ಹಾಲು ತೆಗಿಯೋಣ. ಜರಡಿ ಅಥವಾ ಈ ಥರ ಶೋಸದಿರುತ್ತಲ್ಲ ಅದರೊಳಗಡೆ ಇದನ್ನು ಹಾಕ್ಕೊಂಡು ರುಬ್ಬಿರೋವಂಥ ತೆಂಗಿನಕಾಯಿನ ಈ ಹಾಲನ್ನ ತಗೊಳ್ಳೋಣ. ಇದರಲ್ಲಿ ಪುನಃ ಇನ್ನೊಂದು ಸ್ವಲ್ಪ ರಸ ಇದೆ. 1 ಕಪ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪುನಃ ಅದರಲ್ಲಿರೋವಂಥ ಕಂಪ್ಲೀಟ್ ರಸನ ತೆಗಿತೀನಿ. ಉಳಿದಿರೋ ಅಂಥ ಮಿಶ್ರಣಕ್ಕೆ ಪುನಃ ನೀರು ಹಾಕ್ಕೊಂಡು ಪುನಃ ತೆಂಗಿನಕಾಯಿ ಹಾಲನ್ನ ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸರ್ ಮಾಡಿದಾಗ ಅದರಲ್ಲಿರೋ ಅಂಥ ತೆಂಗಿನಕಾಯಿ ಹಾಲು ಕಂಪ್ಲೀಟ್ ಬರುತ್ತೆ. ನೋಡಿ, ಹಿಂಗೆ ಹಿಂಟಿದ್ರೆ ನೆಕ್ಸ್ಟ್ ಇದರಲ್ಲಿ ಇನ್ನೇನು ಇರಲ್ಲ ಚಿರಟ. ಇದನ್ನು ಆಚೆಗೆ ಹಾಕೋಣ. ಈ ಹಾಲನ್ನ ಪಕ್ಕ ತೆಗೆದಿಟ್ಕೊಳ್ತೀನಿ. ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಥರ ಮಸಾಲೆಗಳನ್ನ ಹಾಕೊಳ್ಳೋಣ. ಪಲಾವ್ ಎಲೆ 1, ಚಕ್ಕೆ 1 ಚಿಕ್ಕ ಪೀಸು, 3 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಫ್ಲವರು, ಕಲ್ಲು ಹೂವು 1 ಚಿಕ್ಕ ಪೀಸು. ಈ ಕಲ್ಲು ಹೂವು ಹಾಕೋದ್ರಿಂದನೇ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಒಳ್ಳೆ ಘಮ ಬರೋವರೆಗೂ ಇದನ್ನು 30 ರಿಂದ 40 ಸೆಕೆಂಡು ಫ್ರೈ ಮಾಡ್ಕೊಳ್ತೀನಿ. ಮಸಾಲೆದೆಲ್ಲ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಾ ಇದೆ ಲೈಟಾಗಿ. ಇವಾಗ 3 ಹಸಿಮೆಣಸಿನ್ಕಾಯಿ ಉದ್ದುದ ಸ್ಲೈಸು, ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ ಸ್ಲೈಸಸ್ಗಳು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿದು ಹಸಿ ಘಮ ಎಲ್ಲ ಹೋಗಿ ಒಳ್ಳೆ ಚೆನ್ನಾಗಿ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರದ್ದು ಕಂಪ್ಲೀಟ್ ಹಸಿ ಘಮ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಎಲ್ಲ ಹೋಗಿದೆ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಫ್ರೋಝನ್ ಬಟಾಣಿ, ಹಸಿ ಬಟಾಣಿ ಸಿಕ್ಕಿದ್ರೆ ಹಸಿ ಬಟಾಣಿನೇ ಹಾಕೊಳ್ಳಿ ನೀವು. 1 ಚಿಕ್ಕ ಸೈಜ್ ಕ್ಯಾರೆಟು, 1/4 ಕಪ್ ಅಷ್ಟು ಕ್ಯಾರೆಟು. ಇದನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನಾವೇನು ಕಾಯಿ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ ಕಾಯಿ ಹಾಲು ಏನು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹೈ ಫ್ಲೇಮ್ ಮಾಡ್ತೀನಿ. ಕುದಿಯೋದಕ್ಕೆ ಶುರು ಆಗಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಲೈಟಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ 1 ಟೊಮೆಟೊನ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ. ಈ ಥರ ಟೊಮೆಟೊ ಕೊನೆಯಲ್ಲಿ ಹಾಕೋದ್ರಿಂದ ಆ ಟೊಮೆಟೊ ಪೀಸಸ್ಸು ಬಾಯಿಗೆ ಲೈಟಾಗಿ ಹಾಗೆ ಸಿಗುತ್ತೆ. ಅದು ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಈ ಥರ ಒಂದ್ಸಲ ಹಾಕಿ ಟ್ರೈ ಮಾಡಿ ನೋಡಿ. ಇವಾಗ 1 ಕಪ್ಪು ಸೋನಾ ಮಸೂರಿ ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು 20 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಈ ಜಾಗದಲ್ಲಿ ನೀವು ಬುಲೆಟ್ ರೈಸು ಅಥವಾ ಬಾಸುಮತಿ ರೈಸು ಯಾವುದು ಬೇಕಾದರೂ ಉಪಯೋಗಿಸ್ಬೋದು. ಆದರೆ ಅದಕ್ಕೆ ತಕ್ಕ ಹಾಗೆ ನೀವು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡಿಕೊಂಡು ಹಾಕಬೇಕಾಗುತ್ತೆ. ಎಲ್ಲ ಒಂದ್ಸಲ ಅಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ, ಉಪ್ಪೇನಾದರೂ ಬೇಕಾದರೆ ಈ ಟೈಮಲ್ಲಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಟೇಸ್ಟ್ ನೋಡಿದೆ ಪರ್ಫೆಕ್ಟ್ ಆಗಿದೆ, ಏನು ಬೇಕಾಗಲ್ಲ. ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ 1 ವಿಷಲ್ ತೊಗೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 2 ವಿಷಲ್ ತೊಗೊಳ್ತೀನಿ. ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನೀವು ಲೋ ಫ್ಲೇಮಲ್ಲಿ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ರೈಸ್ ರೆಡಿ ಆಗುತ್ತೆ. ಪ್ರೆಷರ್ ಬಿಟ್ಟಿದೆ. ಲಿಡ್ ಓಪನ್ ಮಾಡ್ತಿದ್ದ ಹಾಗೆ ಘಮ ಅಂತ ಇದೆ ಮಸಾಲೆ ಘಮ ಅಂತೂ. ನೋಡಿ, ಈ ಥರ ಫೋರ್ಕಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅನ್ನ ಮುದ್ದೆ ಥರ ಆಗಲ್ಲ, ಹುಡಿಯಾಗಿರುತ್ತೆ. 1-2 ನಿಮಿಷ ಆದಮೇಲೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಬಿಸಿ ಬಿಸಿ ಕೊಕೊನಟ್ ಮಿಲ್ಕ್ ರೈಸ್ ರೆಡಿ ಇದೆ ನೋಡಿ ಸರ್ವ್ ಮಾಡೋದಕ್ಕೆ. ಇದು ಯಾವುದೇ ಒಂದು ಸಾಗುಗಳ ಜೊತೆ, ಗ್ರೇವಿಗಳ ಜೊತೆ, ಅಥವಾ ಏನು ಇಲ್ಲ ಅಂದರೆ ಒಂದು ಸಿಂಪಲ್ ಆಗಿರೋವಂಥ ಈರುಳ್ಳಿ ರಾಯ್ತ ಜೊತೆ ಸರ್ವ್ ಮಾಡ್ಕೋಬೋದು. ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.